ನಮಸ್ತೆ ಗೆಳೆಯರೆ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕಲ್ಕಿ. ಅಂದರೆ ರೀಸೆಂಟಾಗಿ ಈಗ ಫಿಲಮು ರಿಲೀಸ್ ಆಗ್ತಾ ಇದೆ. ಅಂದರೆ ಕಲ್ಕಿಯಲ್ಲಿ ತೋರಿಸಿರುವಂಥ ಅದರಲ್ಲಿರುವಂಥ ಸ್ಟೋರಿ ಈಗ ನಾನು ಹೇಳುವಂಥ ಸ್ಟೋರಿ ಕಂಪ್ಲೀಟಾಗಿ ಚೇಂಜ್ ಇದೆ. ಹಾಗಾದರೆ 2800 ಇಸ್ವಿಯಲ್ಲಿ ಕಲ್ಕಿ ಬರ್ತಾನ ಅಂತಂದು ಆ ಫಿಲೇಮು ಇವತ್ತೇ ಅಲ್ಲ ಈ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಅದರ ನಿಜವಾದ ಕಲ್ಕಿ ಯಾರನ್ನೋದು ಯಾರಿಗಾದರೂ ಗೊತ್ತಿದೆಯಾ ನಿಮಗೆ? ಸ್ವಲ್ಪ ಹೇಳಿ, ವಿಚಾರ ಮಾಡಿ, ಪರವಾಗಿಲ್ಲ. ಯಾಕಂದರೆ ನಮ್ಮ ಭಾರತೀಯ ಪುರಾಣಗಳಲ್ಲಿ ಶಿವನ ಕೊನೆಯ ಅವತಾರವೇ ಕಲ್ಕಿ ಅಂತಂದು ನಾವು ಸಾಕಷ್ಟು ಪುಸ್ತಕಗಳಲ್ಲಿ ಓದಿದ್ದೀವಿ. ಅದರ ನಿಜವಾದ ಕಲ್ಕಿ ಯಾರನ್ನೋದು ನೀವು ಸ್ವಲ್ಪ ಯೋಚನೆ ಮಾಡಿ. ಯಾಕೆಂದರೆ ನಾನು ಈ ಕಲ್ಕಿ ಬಗ್ಗೆ ಆಗಲೇ 3 ತಿಂಗಳು ಆಯಿತು. ಇವತ್ತು ಎಷ್ಟು ಜೂನ್ 29ನೇ ತಾರೀಕು ಅಂದ್ರೆ 3 ತಿಂಗಳ ಹಿಂದನೇ ನಾನು ಆ ಸ್ಟೋರಿಯನ್ನು ಬರೆದಿದ್ದೇನೆ ಕಲ್ಕಿ ಬಗ್ಗೆ. ನಿಜವಾದ ಕಲ್ಕಿ ಯಾರು, ಮತ್ತು ಅವನು ಯಾವ ರೀತಿ ನಮ್ಮ ಭೂಮಿಯನ್ನು ಆಳ್ತಾನೆ, ಅವನ ಭೂಮಿಯನ್ನು ನಾಶ ಮಾಡ್ತಾನೋ ಅಥವಾ ಮನುಷ್ಯರನ್ನ ಅಷ್ಟೇ ನಾಶ ಮಾಡ್ತಾನೋ ಎನ್ನುವ ತಾರ್ಕಿಕ ಮತ್ತು ಸಂದಿಗ್ಧವನ್ನು ಉಂಟು ಮಾಡುವಂಥ ವಿಚಾರ ಇವೆಲ್ಲ ನಾನು ಸವಿಸ್ತರವಾಗಿ ಎಲ್ಲ ಅಧ್ಯಯನ ಮಾಡಿದ್ದೀನಿ. ಇದು ಫಿಲೇಮಿಗೆ ಬಂದಿದೆ. ಇವತ್ತಿನ ಫಿಲೇಮ್ಗಳಲ್ಲಿ ಅಂದರೆ ಈ ಸಿನಿಮಾ ಎಲ್ಲ ನೋಡ್ತಾ ಇದ್ದಾರೆ, ಅದು ನಿಜವಾದ ಕಲ್ಕಿ ಅದೇ ಥರ ನಮ್ಮ ಭೂಮಿಯನ್ನು ಆಳ್ತಾನೆ ಅನ್ನೋದು ಗ್ಯಾರಂಟಿ ಏನಿದೆ ರೀ? ಅವ್ರು ಬರೀ ಪಿಕ್ಚರ್ ಮಾಡ್ತಾರೆ, ಅದ್ರ ನಿಜವಾದ ಕಲ್ಕಿಯನ್ನು ನೋಡಿದವರು ಯಾರು ಇಲ್ಲಿ? ಇದು ಬೇಕಾಗಿರೋವಂಥ ಪ್ರಶ್ನೆ. ನೋಡಿ, ನನಗೆ ಸಾಕಷ್ಟು ತಲೆಯಲ್ಲಿ ವಿಚಾರ ಬರ್ತಾ ಇದೆ. ಯಾಕಂದ್ರೆ ಒಂದು ದಿನ ಅಲ್ಲ, 1 ತಿಂಗಳ ಕಲ್ಕಿ ಬಗ್ಗೆ ನಾನು ಚಾಪ್ಟರ್ ಬರೆದಿದ್ದೀನಿ. ಯಾಕಂದ್ರೆ ಎಸ್ಕಾಟಾಲಜಿ ಅಂತ ಬರುತ್ತೆ ಮತ್ತು ಫಿನಾಮಿನಾಲಜಿ ಅಂತ ಬರುತ್ತೆ. ಅಂದ್ರೆ ಅಂತಿಮ ಶಾಸ್ತ್ರ ಅಂತಂದು ಒಂದು ಇದೆ. ಅದನ್ನೇನಾರು ಓದಿದಿರ್ತಾರೆ ಅವರು ಫಿಲೇಮ್ ಬರೆಯೋರು, ಯಾವುದೋ ಪುರಾಣ ಓದಿರ್ತಾರೆ, ಭಾರತೀಯ ಪುರಾಣ. ಅದರಲ್ಲಿ ಯಾವ ರೀತಿ ಆ್ಯಕ್ಟ್ಗಳು ಪಾತ್ರಗಳು ಬರ್ತವೆ, ಅದರ ಪ್ರಕಾರ ಅವರೊಂದು ಫಿಲೇಮ್ ತೆಗಿತಿದ್ದಾರೆ. ಆದರೆ ನಿಜವಾದ ಕಲ್ಕಿ ಯಾರನ್ನೋದು ಇದುವರೆಗೆ ಯಾರಿಗೂ ಗೊತ್ತೇ ಇಲ್ಲದು. ನೋಡಿ, ವಿಚಾರ ಮಾಡಿ. ನಿಜವಾದ ಕಲ್ಕಿ ಏನಾದರೂ ನಿಮಗೆ ತಿಳಿದುಕೊಳ್ಳುವ ಅಂಥ ಆಸೆ ಇತ್ತಂದ್ರೆ ಈಗ ಮುಂದೆ ಬರುವಂಥ ವಿಡಿಯೋಗಳನ್ನು ನೀವು ಸ್ವಲ್ಪ ಫಾಲೋ ಮಾಡಬೇಕಾಗತ್ತಾ. ನಂತರ ಅದರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊತೀರಿ. ಯಾಕಂದ್ರೆ ಮಹಾಭಾರತ ನೀವೆಲ್ಲ ದೊಡ್ಡ ಅಮೆಜಾನ್, ಅಮೆಜಾನ್ ಮತ್ತು OTT ಪ್ಲಾಟ್ಫಾರ್ಮ್ಗಳಲ್ಲಿ ನೀವೆಲ್ಲ ನೋಡಿರ್ತೀರ. ನೆಟ್ಫ್ಲಿಕ್ಸ್ ಅಂತಂದು ಅಲ್ಲಿ ತೋರಿಸಿರುವಂಥ ಮಾಹಿತಿನೇ ಬೇರೆ. ನಿಜವಾದ ಕಲ್ಕಿ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನಿಮಗೆ ಈ ಭೂಮಿಯನ್ನು ಯಾವ ರೀತಿ ನೆಕ್ಸ್ಟ್ ಜನ್ರೇಷನ್ ಯಾವ ರೀತಿ ಆಳುತ್ತಾ, ಈ ಮನುಷ್ಯ ಇರ್ತಾನೋ ಅಥವಾ ಮನುಷ್ಯನ ಗುಣನೇ ಆ ಥರ ನಾಶ ಮಾಡುತ್ತೋ ಅನ್ನೋದು ಕಂಪ್ಲೀಟಾಗಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ರೀ ನಾನು. ನೋಡಿ, ದಯವಿಟ್ಟು. ಯಾಕಂದರೆ ಯೂಟ್ಯೂಬ್ ಚಾನಲ್ನಲ್ಲಿ ಅವರು ಸಾವಿರಾರು ತಮ್ಮ ಮನಸ್ಸಿಗೆ ಬಂದಿರೋಂಥ ವಿಚಾರಗಳನ್ನು ತಾವೇ ಹೇಳ್ತಿದ್ದಾರೆ. ಆದರೆ ನಿಜವಾದ ಅಧ್ಯಯನ ಮಾಡಿದವನು ಮಾತ್ರ ಸತ್ಯವನ್ನು ಹೇಳೋಕ್ಕೆ ಸಾಧ್ಯ ಇದೆ. ನಾನು ಸಿಕ್ಕಾಪಟ್ಟೆ 3 ತಿಂಗಳು ಸತತ ಪ್ರಯತ್ನ ಪಟ್ಟಿದ್ದೀನಿ ಕಲ್ಕಿ ಬಗ್ಗೆ ತಿಳ್ಕೊಬೇಕಂತಂದು. ಈಗ ಆಲ್ರೆಡಿ ಕಲ್ಕಿ ಈ ಜನ್ಮ ತಾಳ್ತಾ ಇದ್ದಾನೆ ಅವನು 2800 ಇಸ್ವಿಯಲ್ಲಿ ಅಂತಂದು ಹೇಳ್ತಾ ಇದ್ದಾರಲ್ಲ. ನಿಜವಾದ ಯಾರಿಗಾರ ಗೊತ್ತಿದೆ ಕಲ್ಕಿ ಆಲ್ರೆಡಿ ಸೃಷ್ಟಿಯಾಗಿದ್ದಾನೆಂದು? ನೋಡಿ, ನನಗೆ ಆಲ್ರೆಡಿ ಗೊತ್ತು. ಕಲ್ಕಿ ಯಾವತ್ತು ಮನುಷ್ಯ ಹುಟ್ಟಿದಾನೆ ಅವತ್ತೇ ಕಲ್ಕಿ ಉಗಮ ಆಗಿದ್ದಾನೆ. ಆದರೆ ಯಾರಿಗೂ ಗೊತ್ತಿಲ್ಲ ಇವತ್ತಿಗಾದರೂ ಕಲ್ಕಿ ಅದನ್ನೋ ಇಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲದು. ಈ ಜಗತ್ತು ನಡೀತಿರೋದು ಕಲ್ಕಿಲಿಂದ ಅನ್ನೋದು ಅದನ್ನು ಸಮತಿಗೆ ಗೊತ್ತಿಲ್ಲ. ಯಾಕೆಂದರೆ ಶಿವನ ಕೊನೆಯ ಅವತಾರದ ಮೇಲೆ ಶಿವ ಆಲ್ರೆಡಿ ಜನಿಸಿದನಂತ ಅರ್ಥ. ವಿಚಾರ ಮಾಡಿರಿ ನೀವು. ಯಾಕಂದ್ರೆ ಕಲ್ಕಿ 2800 ಇಸ್ವಿಯಲ್ಲಿ ಆ ಸಿನಿಮಾ ಪ್ರಕಾರ ಅದು ಅಷ್ಟು ಜನಿಸ್ಬಿಡ್ತಾನೆ, ಎಲ್ಲ ನಾಶ ಮಾಡಿಬಿಡ್ತಾನೆ ಅಂತಂದು ಆ ಮಾಹಿತಿ ಪ್ರಕಾರ ನೀವು ಹೋಗುವುದಾದರೆ, ಅವರು ಈ ಎಸ್ಕಾಟಾಲಜಿ ಅಂತಂದು ಒಂದು ಶಾಸ್ತ್ರ ಇದೆ, ಅಂತಿಮ ಜೀವನಶಾಸ್ತ್ರ ಅಂತ. ಅದ್ರ ಬಗ್ಗೆ ಏನಾರು ಅವರು ಓದಿದ್ದಾರಾ? ಇಲ್ಲ ಕಂಪ್ಲೀಟಾಗಿ ಸ್ಟಡಿ ಮಾಡಿಬಿಟ್ಟು ಅದೊಂದು ಫಿಲೇಮ್ ಏನಾರು ತೆಗಿತಿದಾರ? ತಮಗೆ ಬಜೆಟ್ ಅಂದರೆ ಹಾಕಿರ್ತಾರೆ, ಅದಕ್ಕೂ ಡಬಲ್ 10% ಇಲ್ಲ 10% ಅಲ್ಲ 10 ಟೈಮು 100 ಹಾಕಿದ್ರೆ 110,000 ಅಷ್ಟು ಕೋಟಿ 1000 ಕೋಟಿ ಅಷ್ಟು ದುಡ್ಡು ಗಳಿಸ್ಬೇಕು ಅನ್ನೋದು ಅಷ್ಟೇ ಅವ್ರ ಮೈಂಡ್ಸೆಟ್ ಇರುತ್ತೆ. ಜನರಿಗೆ ಸತ್ಯಾಂಶ ತೋರಿಸ್ಬೇಕು, ನಾವು ನಿಜವಾದ ಅಂಶ ತೋರಿಸ್ಬೇಕು ಅನ್ನೋದು ಅವರೇನಾದರೂ ಫಿಲೇಮ್ದವ್ರು ಏನಾರ ರೂಲ್ಸ್ ರೆಗ್ಯುಲೇಷನ್ ಏನಾರು ಹಾಕಿದ್ದಾರಾ? ಕಂಪ್ಲೀಟಾಗಿ ಸುಳ್ಳು ಮಾಹಿತಿ ನೀಡ್ತಾರೆ. ಮನುಷ್ಯನ ಮನಸ್ಸು ಚಂಚಲಗೊಳಿಸುವಂಥ ಕೆಲಸ ಇವತ್ತಿನ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ.
ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲ ಫಿಲ್ಮ್ ಗ್ರಾಫಿಕ್ಸ್ ಎಲ್ಲ ನೋಡಿಬಿಟ್ಟು ಅದೇ ಸತ್ಯ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಒಂದೊಂದು ಗ್ರಾಫಿಕ್ಸ್ ಮಾಡೋಕ್ಕೋದ್ರೆ ಅದರಲ್ಲಿ ಸಾವಿರಾರು ಗ್ರಾಫರರು ಕೆಲಸ ಮಾಡಿರ್ತಾರೆ. ಒಬ್ಬ ವ್ಯಕ್ತಿ ಏನಾರು ಮಾಡಿರ್ತಾನೆ ಅಲ್ಲಿ ಫಿಲ್ಮಲ್ಲಿ, ಸಾವಿರಾರು ವ್ಯಕ್ತಿ ಶ್ರಮದಿಂದನೇ ಸಾವಿರಾರು ಕೋಟಿ ಗಳಿಸೋಕ್ಕೆ ಸಾಧ್ಯ ಇರುತ್ತೆ. ಹಾಡು ಬರೆಯೋರು ಇರ್ತಾರೆ, ಸ್ಟೋರಿ ಬರೆಯೋರು, ಆ್ಯಕ್ಟಿಂಗ್ ಮಾಡೋರು, ಒಂದೊಂದು ಉದ್ಯೋಗ ಎಲ್ಲ ಥರ ಕೈ ಜೋಡಿಸಿ ಒಂದು ಫಿಲ್ಮ್ ರೆಡಿ ಮಾಡ್ತಾರೆ. ಕೊನೆಯದಾಗಿ 3 ತಾಸಿನ ಪಿಕ್ಚರ್ ಬರುತ್ತೆ. ಆ 3 ತಾಸಿನ ಪಿಕ್ಚರಲ್ಲಿ ಅದು ನಮಗೆ ಎಮೋಷ್ನಲ್ ಫೀಲಿಂಗ್ ಕೊಟ್ಟರೆ ಮಾತ್ರ ನಾವು ಆ ಫಿಲ್ಮ್ 2-3 ಸಲ ನೋಡ್ತೀವಿ. ಇಲ್ಲ ಏನು ಕೊಡಲಿಲ್ಲಪ್ಪ ಅಂತಂದ್ರೆ ಆ ಫಿಲ್ಮ್ ನಾವು ನೋಡೋದಿಲ್ಲ. ಯಾಕಂದ್ರೆ ಅದು ನಮಗೆ ಬರೀ ಅನುಭವಕ್ಕೋಸ್ಕರ ನಾವು ಫಿಲ್ಮ್ ನೋಡೋದಾದರೆ ನಿಜವಾದ ಸತ್ಯಾಂಶವನ್ನು ನಾವು ಅರಿತುಕೊಳ್ಳಲು ಪ್ರಯತ್ನ ಪಡೋಲ್ಲ. ಇದು ಒಂದು ಕ್ವಶನ್ನು. ನೋಡಿ ಗೆಳೆಯರೆ, ಆದಷ್ಟು ಕಲಿಕೆ ಬಗ್ಗೆ ನಿಮಗೇನಾದ್ರು ಆಸಕ್ತಿ ಇತ್ತು, ತಿಳ್ಕೋಬೇಕು ನಿಜವಾದ ಕಲಿಕೆ ಯಾರು ಅನ್ನೋದು ಏನಾದರೂ ನಿಮಗೆ ಬೇಕಿತ್ತು ಅನ್ನೋದಾಗಿದ್ದರೆ, ನಾನು ಈಗ ಮುಂದೆ ಬರೋಂಥ ನೆಕ್ಸ್ಟು ಈಗ ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ಆ ವಿಡಿಯೋವನ್ನು ನೀವು ಗಮನಿಸಿ. ಯಾಕಂದ್ರೆ ಅದು ವಿಡಿಯೋ ಅಂದರೆ ನಾನು ಸ್ಟೋರಿ ಬರೆದಿರ್ತೀನಿ, ಆ ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನಿಜವಾದ ರೂಪ ಯಾರೆಂದು ತೋರ್ಸೋಕ್ಕೆ ಸಾಧ್ಯ ಇಲ್ಲ. ತೋರಿಸುವುದಾದರೆ ಅಕ್ಷರ ಮುಖಾಂತರ ತೋರಿಸ್ಬೇಕು. ಅದೇ ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮುಖಾಂತರ ಮೂಡುತ್ತದೆ ಅಷ್ಟೇ. ಈಗೆಲ್ಲ ಗ್ರಾಫಿಕ್ಸ್ ಮಾಡಿಬಿಟ್ಟು ಅದೆಲ್ಲ ನಾವು ತೋರಿಸ್ತಾ ಇದ್ದರೆ ಅದನ್ನು ನಿಜ ಅಂತಂದು ಹೇಳಲು ಸಾಧ್ಯವಿಲ್ಲ. ಯಾಕಂದರೆ ಯಾರೂ ನೋಡಿದವರಿಲ್ಲ. ನಾನು ಸಾಕಷ್ಟು ರೀತಿಯಲ್ಲಿ ನಾನು ಎಡಿಟ್ ಮಾಡ್ಬೋದು, ಹೀಗೆ ಇದೇ ಥರ ಅಂತಂದು ನಾವು ತೋರಿಸ್ಬೋದು. ಅದೇ ಅಂತಿಮ ಉತ್ತರ ಆಗಿರುವುದಿಲ್ಲ. ಹಾಗಾಗಿ ನಾನು ಅಕ್ಷರ ಮುಖಾಂತರ ನಿಮಗೆ ಒಂದು ಸ್ಟೋರಿ ಇದೇ ಇರ್ಬೋದು ಎಂದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಸತ್ಯ. ಯಾಕಂದರೆ ನಾನು ಸ್ವಲ್ಪ ಶ್ರಮಪಟ್ಟಿಲ್ಲ. ಯಾಕಂದರೆ ಮನಸ್ಸು 5ನೇ ಆಯಾಮದಲ್ಲಿ ಇರುವ ವ್ಯಕ್ತಿ ಯಾವ ರೀತಿ ಮನಸ್ಸು ಇರುತ್ತೆ ಅಂದರೆ, ನಾವು 3 ನಿಮಿಷ ಅಂದರೆ 300 ವರ್ಷ ಮುಂದುವರಿದಾಗೆ. ಅಂದರೆ ಒಂದೊಂದು ನಿಮಿಷಕ್ಕೆ ಒಂದೊಂದು 100 ವರ್ಷ ಅಷ್ಟು ಮುಂದೆ ಹೋಗಿಬಿಟ್ಟು ಮನುಷ್ಯ ಯಾವ ರೀತಿ ಏನು ಮಾಡ್ತಾನೆ ಅನ್ನೋದು ಈ ಮನಸ್ಸಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇಡೀ ಪ್ರಪಂಚದ ಅತಿ ಎಷ್ಟು ವೇಗವಾಗುವ ವಸ್ತು ಏನಾದರೂ ವಿಚಾರ ಏನಾದರೂ ಇತ್ತಂದರೆ ಮನಸ್ಸು ಬೆಳಕಿಗಿಂತ ಸ್ಪೀಡ್ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಮನಸ್ಸು ಎಷ್ಟು ಸ್ಪೀಡ್ ಹೋಗುತ್ತೆ ಅಷ್ಟು ನಾವು ಅಧ್ಯಯನವನ್ನು ಮಾಡಲು ಅನುಕೂಲ ಇರುತ್ತೆ. ಆದರೆ ಅಷ್ಟು ಸ್ಪೀಡು ಈ ಜನ್ರೇಷನಲ್ಲಿ ಇನ್ನು ಮನಸ್ಸಿನಷ್ಟು ಸ್ಪೀಡ್ ಹೋಗುವಷ್ಟು ಬೆಳವಣಿಗೆ ಇನ್ನೂ ಆಗ್ತಾಯಿಲ್ಲ. ಯಾಕಂದ್ರೆ ನಾವು ಇನ್ನೂ ಮೊದಲನೇ ಹೆಜ್ಜೆದಲ್ಲಿದ್ದೇವೆ. ನಾವು ಸಾಕಷ್ಟು ರೀತಿಯ ಕಲ್ಪನೆ ಮಾಡ್ಕೊಳ್ತೀವಿ, ಅದ್ರ ಪ್ರಕಾರ ಏನೆಲ್ಲ ಜಗತ್ತು ಬದಲಾವಣೆ ತರ್ತೀವಿ. ಆದರೆ ನಿಜವಾದ ಮನಸ್ಸು ಅದನ್ನು ಪ್ರತಿಯೊಬ್ಬರು ಆತ್ಮಜೀವಿಗಳು ಎಷ್ಟಾದರೂ ಹೇಳಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಮನಸ್ಸು ಬೇರೆ ಬೇರೆ ಇರುತ್ತೆ. ಯಾರ್ದು ಒಂದೇ ಥರ ಮನಸ್ಸು ಇರಲ್ಲ. ನಾವು ಈ ಭೂಲೋಕದಾಗ ಏನೆಲ್ಲ ನೋಡ್ತಾ ಇದ್ದೀವಿ ಅದು ಮಾತ್ರ ಎಲ್ಲರಿಗೆ ಸಂಬಂಧಪಟ್ಟಿರುತ್ತೆ. ಯಾಕೆಂದರೆ ಅದು ಭೌತಿಕವಾಗಿ ಕಾಣುವಂಥದ್ದು, ನಾವು ವಿಚಾರ ಮಾಡುವುದು ಎಲ್ಲ ಒಂದೇ ಆಗಿರುತ್ತೆ. ಆಂತರಿಕ ವಿಚಾರ ಅಂದರೆ ಎಲ್ಲರಿಗೆ ಬೇರೆ ಬೇರೆ ಆಗಿರುತ್ತೆ, ಒಂದೇ ಆಗಲು ಸಾಧ್ಯವಿಲ್ಲ. ಯಾಕಂದ್ರೆ ಅವನು ಹುಟ್ಟಿರೋ ದಿನಾಂಕ ಆಗಿರ್ಬೋದು, ಅವನು ಬೆಳವಣಿಗೆ ವಾತಾವರಣ ಆಗಿರೋದು ಎಲ್ಲ ಬದಲಾವಣೆ ಇರುತ್ತೆ. ಎಲ್ಲ ಒಂದೇ ಥರ ಎಲ್ಲರಿಗೆ ಒಂದೇ ಸಂದರ್ಭ ಆಗಿರುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ನಿಜವಾದ ಕಲ್ಕಿ ಯಾರು, ಇವನು ಎಲ್ಲರಲ್ಲಿ ಅದನೋ ಅಥವಾ ಒಂದೇ ಅವನು ಬೇರೆ ಸಪ್ರೇಟಾಗಿ ಅದನೋ, ಇವನು ಯಾರು ಎಂತೂ ಕಂಪ್ಲೀಟಾಗಿ ನಾನು ಡೀಟೇಲ್ ಕೊಡ್ತೀನಿ ನಿಮಗೆ. ಯಾಕಂದ್ರೆ ಆ ಪಿಕ್ಚರ್ 3 ತಾಸಿನ ನೋಡಿಬಿಟ್ಟು ಅದೇ ಹಂಗೆ ಇರ್ಬೋದಂತ ನೀವು ಎಲ್ಲರ ಮುಂದೆ ಹೋಗಿ ಒಂದು ಪಿಕ್ಚರ್ ನೋಡಿ ಎಕ್ಸ್ಪ್ಲೇನ್ ಮಾಡೋದಲ್ಲ. ನಿಜವಾದ ಕಲಿಕೆ ಯಾರನ್ನ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸೋಂಥ ಪ್ರಯತ್ನ ಪಡ್ತೀನಿ. ಆದಷ್ಟು ನೆಕ್ಸ್ಟ್ ಬರೋಂಥ ವೀಡಿಯೋಗಳನ್ನು ನೀವು ದಯವಿಟ್ಟು ಫಾಲೋ ಮಾಡಿ. ಇಷ್ಟು ಹೇಳುತ್ತಾ ನನ್ನ ಒಂದು ಮಾತಿಗೆ ವಿರಾಮ ಇಡ್ತೀನಿ. ನಮಸ್ಕಾರ.